ಹತ್ರ ಇರತಕ್ಕಂಥ ಪೆಂಡಿಂಗ್ ಬಿಲ್ಸು, ನಮಗೆ ರಿಲೀಸ್ ಆಗಿರ್ತಕ್ಕಂಥ ಅಮೌಂಟು, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಯಾವ ರೀತಿಯಾಗಿ ಎಷ್ಟು ಪರ್ಸೆಂಟೇಜ್ ಪ್ರೊಪೋರ್ಷನೇಟ್ ಆಗಿ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ಸು, ಬಂದಿರತಕ್ಕಂಥ ಹಣ, ಹೆಡ್ ಆಫ್ ಅಕೌಂಟ್ ವೈಸ್ ನಾವೆಲ್ಲ ಡೀಟೇಲ್ಸ್ ಇದೇ ಟೇಬಲ್ ಮೇಲೆ ಕುಂತ್ಕೊಂಡು ಅವ್ರು ಕಾಪಿ ಸಹಿತ ಕೊಟ್ಟಿದ್ದೀವಿ ನಾವು. ಅವರು ಅದು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ರು ಹೋದ ವರ್ಷದ್ದು. ಈ ವರ್ಷ ಇತ್ತು ಅದೇ ರೀತಿಯಾಗಿ ನಾನು ಮಾರ್ಚಿನಲ್ಲಿ ಕರಿಬೇಕು ಅಂತೇಳಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಮಾತನಾಡಿದೆ. ಅಷ್ಟರೊಳಗಾಗಿ ಅವರು 8ನೇ ತಾರೀಕು ಕೆಲವು ಮೀಡಿಯಾಗಳಲ್ಲಿ ಅವರು ಏನೋ ಕೆಲವೊಂದು ವಿಷಯಗಳನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಮಾತನಾಡಿದರು. ತಕ್ಷಣ ತಮ್ಮ ಕೆಲವು ಮಾಧ್ಯಮದವರು ನನ್ನ ಮನೆಗೆ ಬಂದು, ನಾನು ಆಗಲೇ ಅಷ್ಟೊತ್ತಿಗೆ ನ್ಯೂಸು ನೋಡಲಿಲ್ಲ, ನಿಮ್ಮ ರಿಯಾಕ್ಷನ್ ಅಂತ ಕೇಳಿದಾಗ ನಾನು ಹೇಳಿದ್ದೀನಿ, ನಾನು ಅವ್ರನ್ನ ಕರಿತೀನಿ, ಅವ್ರ ಹತ್ರ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿ ನಾವು ಏನು ಮಾಡಿದೆ ಎಂಬುದು ಅವ್ರು ತಿಳಿಸಿ, ಅವ್ರೇನು ಅದರಲ್ಲಿ ಲೋಪದೋಷಗಳಿದ್ದರೆ ಅವ್ರ ಹತ್ರ ನಾನು ಮಾತನಾಡಿದ್ದೀನಿ ಅಂತ ನಿಮ್ಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ನಿನ್ನೆ ನಾನು ಮೊನ್ನೆ ಯಾಕಂದರೆ ಬಂದಿದ್ದೆ 14ನೇ ತಾರೀಕು ಬಂದೆ, ನಾನು ಟೂರ್ಗೆ ಹೋಗಿ ಬೀದರು ಗುಲ್ಬರ್ಗ ಎಲ್ಲ ಕಡೆ. ನಾನು 16 ತಾರೀಕು ಕರಿಬೇಕಾದ್ರೆ 14ಕ್ಕೆ ಅವತ್ತು ಅನನುಕೂಲ ಆಯಿತು. 17 ನಿನ್ನೆ ಕರೆದಿದ್ದೆ ಅವ್ರಿಗೆ. ನಿನ್ನೆಲ್ಲ ಬಂದು ಇಲ್ಲೇ ಬಂದಿದ್ರು ಅವರು. ಅವ್ರಿಗೆಲ್ಲ ಕಂಪ್ಲೀಟು ಈ ವರ್ಷದಲ್ಲಿ ನಾವು ಡಿಸೆಂಬರ್ ಆ್ಯಂಡ್ ಮಾರ್ಚ್ನಲ್ಲಿ ನಮಗೇನು ಪೇಮೆಂಟ್ಸು ಆರ್ಥಿಕ ಇಲಾಖೆಯಿಂದ ಬಂತು, ಯಾವ ಹೆಡ್ ಆಫ್ ಅಕೌಂಟ್ನಲ್ಲಿ ಎಷ್ಟು ಬಂದಿದೆ, ಫೆಬ್ರವರಿ 28ವರೆಗೂ ಎಷ್ಟು ನಮ್ಮ ಹತ್ರ ಪೆಂಡಿಂಗ್ ಇದೆ. ಆ ಹೆಡ್ನಲ್ಲಿ 4 ಹೆಡ್ ಇರ್ತವೆ ನಮ್ಮಲ್ಲಿ ಮ್ಯಾನಿಫಿಕೇಷನಲ್ಲಿ. ಆ 4 ಹೆಡ್ನಲ್ಲಿ ಬಂದಿದೆ ಪ್ರೊಪೋರ್ಷನೇಟಾಗಿ ನಾವು ಯಾವ ರೀತಿ ಮಾಡಿದ್ದೀವಿ ಎಂಬ ಮಾತುಗಳನ್ನು ಸ್ಪಷ್ಟವಾಗಿ ಅವರಿಗೆ ವಿತ್ ಪೇಪರ್ಸ್ ಎಲ್ಲ ತೋರಿಸಿದ್ವಿ. ಅವರು ನೋಡಿದ ನಂತರ ನೀವು ಮಾಡಿರ್ತಕ್ಕಂಥ ಪ್ರಯತ್ನ ಭಾಳ ಉತ್ತಮವಾಗಿದೆ, ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಿ. ಆದರೆ ನಮ್ಮ ಬೇಡಿಕೆ ಬೇರೆ ಇದೆ ಅನ್ನೋದು ಮಾತನ್ನು ಹೇಳಿದರೆ ಅದನ್ನು ಹೇಳ್ತೀನಿ. ಬೇಡಿಕೆ ಏನೇನು ಅವ್ರದ್ದು ಡಿಮ್ಯಾಂಡ್ ಇತ್ತಂತೆ. ಸೊ ಒಟ್ಟಾರೆ ನಾವು ನಿನ್ನೆ ಪ್ರೆಸೆಂಟ್ ಮಾಡಿರ್ತಕ್ಕದ್ದು ಎಲ್ಲರೂ ಒಮ್ಮತದಿಂದ ಅವರು ಒಪ್ಪಿಕೊಂಡಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಒಂದು ಹೇಳಬೇಕಾದ್ರೆ, ನಮ್ಮ ಗೌರ್ಮೆಂಟ್ ಬರೋಕ್ಕಿಂತ ಮೊದಲು 2023 ಮೇ ತಿಂಗಳಿಗೆ ನಮ್ಮ ಹತ್ರ ಅವರು ಸ್ಪಿಲ್ ಓವರ್ ಇರ್ತಕ್ಕಂಥ 12,693 ಕೋಟಿ ಬಿಲ್ಸ್ ಪೆಂಡಿಂಗ್ ಇದ್ದು. ಈ ಗೌರ್ಮೆಂಟ್ ಹೊಸದಾಗಿ ಬಂದು ನಾನು ಮಿನಿಸ್ಟರ್ ಆಗಿದ್ದೆ ಅಂದರೆ ಈ ಮ್ಯಾನಿಫಿಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 12,693 ಕೋಟಿ 73 ಲಕ್ಷ. ವರ್ಕ್ ವೈಸ್ ನೋಡಿದರೆ 15,549 ವರ್ಕ್ಸು. ಇಷ್ಟು ನಮ್ಮ ಮೇಲೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಪ್ರೀವಿಯಸ್ ಗೌರ್ಮೆಂಟ್. ಇದಕ್ಕೆ ಬಜೆಟ್ ಇರತಕ್ಕಂಥದ್ದು ಆ ವರ್ಷದಲ್ಲಿ ಅಂದರೆ 23-24 ಅಂದರೆ ಆ ಗೌರ್ಮೆಂಟ್ ಇದ್ದಾಗ 1,665 ಕೋಟಿ 80 ಲಕ್ಷ ಮಾತ್ರ, ಅಂದರೆ 1,465 ಕೋಟಿ ಮಾತ್ರ. ಆ್ಯಸ್ ಎಗ್ನೆಸ್ಟ್ ದಟ್ 12,693 ಕೋಟಿ ಅಷ್ಟು ಬಿಲ್ಸು ಪೆಂಡಿಂಗ್ ಇದ್ದವು. ಸೊ ಈ ರೀತಿ ಇದ್ದಾಗ ನಾವು ಅದನ್ನು ಸುಧಾರಿಸಲೇಬೇಕಾಗ್ತದೆ ಮುಂದೆ ಬಂದು. ಆ ಸುಧಾರಿಸುವಂಥ ಟೈಮ್ನಲ್ಲಿ ನಾವು ಹೋದ ಸಲ ಬಿಲ್ ಕೊಡುವ ಕಾಲಕ್ಕೆ ಎಲ್ಲ ನೋಡಿ ಸುಮಾರು ಸಣ್ಣ ಕಾಂಟ್ರಾಕ್ಟರ್ಸ್ ಏನು 5 ಲಕ್ಷದಿಂದ 10-15 ಲಕ್ಷ ತಕ್ಕಂಥವ್ರು ವಿವಿಧ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಸಣ್ಣ ಕಾಂಟ್ರಾಕ್ಟ್ರುಗಳು ಯಾರು ಬಂದು ಬೆಟ್ಟಾಗಿ ಕೇಳಲಿಕ್ಕೂ ಆಗಲಾರ್ದಂಥ ಸಣ್ಣ ಕಾಂಟ್ರಾಕ್ಟ್ ಇರ್ತಾರೆ ವಿಲೇಜ್ಗಳಲ್ಲಿ, ಅವ್ರ ಪರಿಸ್ಥಿತಿ ಗಂಭೀರವಾಗಿರ್ತದೆ ಅಂತೇಳಿ ಅವನ್ನೆಲ್ಲ ವರ್ಕೌಟ್ ಮಾಡ್ತೇಳಿ ನಾನು ನಮ್ಮ ಕಾರ್ಯದರ್ಶಿಗಳು ಇಬ್ಬರು ಅಧಿಕಾರಿಗಳಿಗೆ ಪಟ್ಟಿ ತರಿಸ್ಕೊಂಡು 639 ಕಾಂಟ್ರಾಕ್ಟರ್ಸ್ಗೆ ಅವ್ರಿಗಿರ್ತಕ್ಕಂಥ ಫುಲ್ ಪೇಮೆಂಟ್ ಅಂದರೆ ವಿತಿನ್ 15 ಲ್ಯಾಕ್ಸ್ ಇರ್ತಕ್ಕಂಥ ಎಲ್ಲರಿಗೆ ಇಡೀ ರಾಜ್ಯದಲ್ಲಿ ನಮ್ಮದು 18 ಡಿವಿಷನ್ ಇದೆ, ಎಕ್ಸಿಕ್ಯೂಟಿವ್ ಇದೆ. ಆ ಡಿವಿಷನಲ್ಲಿರ್ತಕ್ಕಂಥ ಎಲ್ಲ ಪೆಂಡಿಂಗ್ ಬಿಲ್ಸು 639 ಮಂದಿಗೆ ನಾವು ಹೋದ ಸಲ ಕ್ಲಿಯರ್ ಮಾಡಿದ್ವಿ. ಅದೇ ರೀತಿ ಈ ವರ್ಷ ಸಹಿತ ಅದೇ ರೀತಿಯಾಗಿ ಸಣ್ಣ ಕಾಂಟ್ರಾಕ್ಟ್ ಯಾರಿದೆ ಮಾರ್ಚ್ 31 2024 639. ಈ ಸಾರಿ ಸಹಿತ ಅದೇ ಪ್ರಯೋಗ ಮಾಡಿ ಸಣ್ಣ ಕಾಂಟ್ರಾಕ್ಟ್ಸು 4 ಹೆಡ್ನಲ್ಲಿ ಯಾರು 5 ಲಕ್ಷದಿಂದ 10 ಲಕ್ಷ, 0 to 10 ಲಕ್ಷ, 0 to 15 ಲಕ್ಷ ಇದ್ದಂಥವ್ರು ಎಲ್ಲರಿಗೂ ಕ್ಲಿಯರ್ ಮಾಡಬೇಕು ಅಂತೇಳಿ ನಾವು ಕಾರ್ಯದರ್ಶಿಗಳು ನಾವು ಇಬ್ಬರು ಚೀಫ್ ಇಂಜಿನಿಯರ್ಸ್ ಎಲ್ಲ ಮಾತಾಡಿ ಆ ರೀತಿ ಇನ್ಫಾರ್ಮೇಷನ್ ಎಲ್ಲ ಡಿವಿಷನ್ಲಿಂದ ತರಿಸ್ಕೊಂಡು ನೋಡಿದಾಗ 927 ಸ್ಮಾಲ್ ಕಾಂಟ್ರಾಕ್ಟರ್ಸ್ಗೆ ಈ ವರ್ಷ 91 ಕ್ರೋರ್ಸ್ ಅಮೌಂಟು. 927 ಸ್ಮಾಲ್ ಕಾಂಟ್ರಾಕ್ಟರ್ಸ್ಗೆ 91 ಕೋಟಿ ರೂಪಾಯಿ ಪೇಮೆಂಟ್ ಮಾಡಿದ್ವಿ. ಸೊ ಎರಡೂ ಸೇರಿ ಈ ಗೌರ್ಮೆಂಟ್ ಮೇಲೆ ಹೋದ ವರ್ಷ ಈ ವರ್ಷ 24 ಮಾರ್ಚ್ 25 ಮಾರ್ಚಿಗೆ ಎರಡೂ ಸೇರಿ 1,556 ಸ್ಮಾಲ್ ಕಾಂಟ್ರಾಕ್ಟರ್ಸ್ಗೆ ಕ್ಲಿಯರ್ ಮಾಡಿದ್ದೀವಿ. 1,556 ಮಂದಿಗೆ ಇದು ಒಂದು ಸ್ಟೇಜ್.
ಎರಡನೇದು ಏನಂತಂದರೆ, ಈಗ ನಾವು ಬಂದಿರತಕ್ಕಂಥದ್ದು ನಂಬರ್ ಆಫ್ ಹೆಡ್ಸ್ ಇರ್ತಾವೆ. ಕ್ಲಾರಿಟಿ ಏನಂದರೆ, ನಿಮಗೆ ಇದರಲ್ಲಿ MOT ಅಂತೇಳಿ ಒಂದು ಹೆಡ್. ಅದರಲ್ಲಿ ಈ ವರ್ಷದಲ್ಲಿ ನಮ್ಮದು ಫೆಬ್ರವರಿ 28ವರೆಗೂ ನಾವು ತೊಗೊಂಡಿದ್ದೀವಿ ಸರ್ ಬಿಲ್ಸ್ ಪೆಂಡಿಂಗ್ ಇದ್ದು. ಮಾರ್ಚ್ವರೆಗಲ್ಲ, ಫೆಬ್ರವರಿ 28ವರೆಗೂ ಪೆಂಡಿಂಗ್ ಬಿಲ್ಸ್ ಇರ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ ಟೋಟಲ್ 601 ಕೋಟಿ MOT. ಇದರಲ್ಲಿ ಅವ್ರ ಕಾಂಟ್ರಾಕ್ಟರ್ಸ್ಗೆ ಗೊತ್ತಿರ್ತದೆ MOT ಅಂತಂದರೆ ಮಾಡಲ್. ಹಾಂ, 601 ಕೋಟಿಗೆ. ಅದಕ್ಕೆ ನಮಗೆ ಬಂದಿರತಕ್ಕಂಥದ್ದು ಆರ್ಥಿಕವಾಗಿ 210 ಕೋಟಿ ಮಾತ್ರ, 210 crores. APBನಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು 920 ಕೋಟಿ. ಅದರಲ್ಲಿ ಆರ್ಥಿಕ ಇಲಾಖೆಯಿಂದ ಬಂದಿದ್ದು 335 ಕೋಟಿ ಮಾತ್ರ. LIS ಅದೇ ಲಿಫ್ಟ್ ಇರಿಗೇಷನ್ ಸ್ಕೀಮ್ನಲ್ಲಿ ನಮ್ಮ ಪೆಂಡಿಂಗ್ ಬಿಲ್ ಇರ್ತಕ್ಕಂಥ 925 ಕೋಟಿ. ಅಲ್ಲಿ ನಮ್ಮ ರಿಲೀಸ್ ಆಗಿದ್ದು 252 ಕೋಟಿ ಮಾತ್ರ. ಪಶ್ಚಿಮ ವಾಹಿನಿ ವೆಸ್ಟರ್ನ್ ಘಾಟದ್ದು ಅದು ಬಜೆಟ್ ಇರ್ತಕ್ಕ ಅದು ಬಂದಿದ್ದೇ 100 ಕೋಟಿ. ನಮ್ಮ ಬಜೆಟ್ ಇದ್ದು 467 ಕೋಟಿ ಪೆಂಡಿಂಗ್ ಬಿಲ್ಸ್ ಇದ್ದು, 467 crores. ನಮ್ಮ ಬಂದಿದ್ದು 100 crores. ನಮ್ಮ ಬಜೆಟೇ ಅಷ್ಟಿತ್ತು, ಪ್ರಾವಿಷನ್ ಅಷ್ಟು ಕೊಟ್ಟಿದ್ದು. ಸೊ ಇಷ್ಟು ನಮಗೆ ಬಂದಿರತಕ್ಕಂಥ ಅಮೌಂಟು. ಸೊ ಈ ಅಮೌಂಟ್ನಲ್ಲಿ ನಾವು ಕ್ಲಿಯರಾಗಿ ಅವ್ರಿಗೆ ನಿನ್ನೆ ಪೇಪರ್ ವೈಸ್ ತೋರಿಸ್ತೀವಿ, ಅವ್ರ ಡೀಟೇಲ್ಸ್ ಕೊಟ್ಟು ಯಾವ ರೀತಿಯಾಗಿ ಇವರಿಗೆ ಪ್ರಪೋರ್ಷನೇಟ್ ಆಗಿ ಅಮೌಂಟು ಎಷ್ಟೆಷ್ಟು ಇಷ್ಟು ಬಂದಿರತಕ್ಕಂಥ ಅಮೌಂಟ್ನಲ್ಲಿ ಇರುವಂಥ ಎಲ್ಲ ವರ್ಕ್ ವೈಸ್ ಕೊಟ್ಟಿದ್ದೀವಿ. ಎಷ್ಟು ವರ್ಕ್ಸ್ ಇರ್ತಾವೆ ನಮ್ಮ ಹತ್ರ ಅಷ್ಟು ವರ್ಕ್ ವೈಸು ನಾವು ಎಷ್ಟು ಅಮೌಂಟ್ ಕೊಡಬೇಕು. ಬಂದು ರಿಲೀಸ್ ಆಗಿದ್ದು ಹೆಡ್ ಆಫ್ ಅಕೌಂಟ್ನಲ್ಲಿ 210 ಕೋಟಿ ರಿಲೀಸ್ ಆಗಿದೆ. ಅಲ್ಲಿರ್ತಕ್ಕಂಥ ಪೆಂಡಿಂಗ್ ಬಿಲ್ಸ್ 28 ಫೆಬ್ರವರಿಗೂ ಪ್ರಪೋರ್ಷನೇಟಾಗಿ ಅವ್ರಿಗೆ ಎಷ್ಟು ಬರ್ತೋ ಅಷ್ಟು ಬಂದು ಯಾವ ವರ್ಕಕ್ಕೂ ನಾವು ಬಿಟ್ಟಿಲ್ಲ. ಎಲ್ಲ ವರ್ಕ್ಸ್ಗೂ ಇಡೀ ಸ್ಟೇಟ್ನಲ್ಲಿ ಮ್ಯಾನಿಫಿಕೇಷನ್ ಇರತಕ್ಕಂಥದ್ದು ಹಿಂದೆ ಮಾಡಿರಬೇಕು, ಈಗ ಮಾಡಿರಬೇಕು, ಒಟ್ಟಾರೆ ಎಲ್ಲ ವರ್ಕ್ಸ್ಗೂ ನಾವು ಕೊಟ್ಟಿವಿ. ಇದಲ್ಲೇ